ಇಲ್ಲಿ ನಿಮಗೆ ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ನ ಓಪನ್ ಮಾಡ್ಕೊಬಿಟ್ಟು ಸ್ಪೇಸ್ ಕೊಡದೆ ಎರಡು ಕನ್ನಡ ಅಂತ ಸರ್ಚ್ ಮಾಡಿ, ಅಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ KSEB ಸೊಲ್ಯೂಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ವರ್ಷದ ಎಲ್ಲ ಮಾಡಲ್ ಕ್ವೆಶ್ಚನ್ ಪೇಪರ್ ಕೂಡ ಸಿಗುತ್ತೆ, 5th 8th 9th ಇದೆಲ್ಲ ಅದು ಕೂಡ. ಮತ್ತು ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಸಾಕಷ್ಟು ಜನ ನೀವು ಈಗ ಪಬ್ಲಿಕ್ ಎಕ್ಸಾಮ್ನ ಬರೀತಾ ಇದ್ದೀರಾ, 5th ಸ್ಟ್ಯಾಂಡರ್ಡು ಮತ್ತು 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು. ಇಲ್ಲಿ ನೀವು ಈಗಾಗಲೇ 2 ಸಬ್ಜೆಕ್ಟ್ ಬರೆದಿದ್ದೀರಾ, ಮತ್ತು ನೀವು ಮುಂದೆ ಏನು ಬರೀಬೇಕಾಗಿತ್ತಲ್ಲ ಒಂದು ಸಬ್ಜೆಕ್ಟ್ಗಳ್ದು ಎಕ್ಸಾಮು ಎಲ್ಲ ಕೂಡ ಪೋಸ್ಟ್ಪೋನ್ ಆಗಿದೆ. ಹಾಗಾದರೆ ಪೋಸ್ಟ್ಪೋನ್ ಆಗಿರೋದು ನಿಜನಾ? ಪ್ರೂಫ್ ಇಲ್ಲ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ, ಪ್ರೂಫ್ ಸಮೇತನೇ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ, ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನಿಮಗೆ ಫಸ್ಟ್ ನೀವು ನೋಡ್ಬೋದು ನಮ್ಮ ಚಾನಲ್ ನಿಮಗೆ ಅಪ್ಡೇಟ್ನ ಮಾಡಿದೆ. ಇಲ್ಲಿ ಪಬ್ಲಿಕ್ ಎಕ್ಸಾಮು ಕ್ಯಾನ್ಸಲ್ ಆಗಿದೆ ಅಂತ, ಒಂದು 5th ಸ್ಟ್ಯಾಂಡರ್ಡ್ ಆಗಿರ್ಬೋದು, 8th 9th ಇದೆಲ್ಲ ಕೂಡ. ಇಲ್ಲಿ ಕ್ಯಾನ್ಸಲ್ ಆದಮೇಲೆ ಏನಾಯ್ತು ಅಂದರೆ, ಇಲ್ಲಿ ಕರ್ನಾಟಕ ಎಜುಕೇಷನ್ ಬೋರ್ಡ್ ಏನಿದೆಯಲ್ಲ ಅವ್ರು ತಿರ್ಗಾ ಕೇಸ್ ಹಾಕಿದ್ರು, ಎಕ್ಸಾಮ್ನ ನಡೆಸಬೇಕು ನಾವು, ಏನು ಕ್ಯಾನ್ಸಲ್ ಅಂತ ಆದೇಶನ ಕೊಟ್ರಿ ಅಂತ. ಅದಕ್ಕೆ ಆ ಒಂದು ಕೇಸ್ ತಗೋತೋ. ಇವಾಗ ಅದರಿಂದ ನಿಮ್ಗೆ ಏನಾಯ್ತು ಅಂದರೆ, ಇವಾಗ ಎಕ್ಸಾಮ್ ಕೂಡ ಒಂದು 2 ಸಬ್ಜೆಕ್ಟ್ ಬರೆದ್ರಿ, ಆ ಒಂದು ಕೇಸು ತಿರ್ಗಾ ಇನ್ನೂ ಕೋರ್ಟಲ್ಲೇ ಇತ್ತು. ಇವತ್ತು ಮಂಗಳವಾರ ರಿಸಲ್ಟ್ ಇದೆ, ಏನಾಗುತ್ತೆ ಅಂತ ನೋಡಬೇಕು ಅನ್ನೋದು ಕೂಡ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ಮಾಡಿದೆ. ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಇವಾಗ ಒಂದು ತೀರ್ಪು ಕೂಡ ಬಂದಿದೆ. ಇವಾಗ ಆ ಒಂದು ತೀರ್ಪಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಮಧ್ಯಂತರ ಆದೇಶ ಏನು ಓಡಿಸಿದ್ರಲ್ಲ ಒಂದು ಎಕ್ಸಾಮ್ ನಡೆಸಬೇಕು ಅದಕ್ಕೆ ಪರ್ಮಿಷನ್ ಕೊಡಿ ಅಂತ, ಅದನ್ನ ವಜಾ ಮಾಡಿದೆ. ಇವಾಗ ಇನ್ನೂ ಕೋರ್ಟಲ್ಲೇ ಕೇಸ್ ಇದೆ. ಅದರಿಂದ ಇವಾಗ ಶಿಕ್ಷಣ ಇಲಾಖೆ ಒಂದು ನೋಟಿಫಿಕೇಷನ್ ಕೂಡ ಬಿಟ್ಟಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಈ ಒಂದು ನೋಟಿಫಿಕೇಷನಲ್ಲಿ ಇಲ್ಲಿ ಕ್ಲಿಯರಾಗಿ ಹೇಳಿದರೆ, ಇಲ್ಲಿ ನಿಮಗೆ ನಾಳೆ ಎಕ್ಸಾಮ್ ಇರಲ್ಲ, ಮತ್ತು ಎಕ್ಸಾಮ್ ಏನು ನಡಿಬೇಕಾಗಿತ್ತಲ್ಲ ಇವಾಗ ನೆಕ್ಸ್ಟ್ 2 ಸಬ್ಜೆಕ್ಟ್ ಇತ್ತಲ್ಲ ಅದೆಲ್ಲ ಕೂಡ ನಿಮಗೆ ಪೋಸ್ಟ್ಪೋನ್ ಆಗಿರುತ್ತೆ. ನಿಮಗೆ ಯಾವುದೇ ಥರದ ಇವಾಗ ಪಬ್ಲಿಕ್ ಎಕ್ಸಾಮ್ ಇರಲ್ಲ, 5th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಮತ್ತು 8th ಆಗಿರ್ಬೋದು, 9th ಆಗಿರ್ಬೋದು. ಮತ್ತು ನಿಮಗೆ ಇವಾಗ ತಿರ್ಗಿ ಎಕ್ಸಾಮ್ ನಡೆಸಿರೋದನ್ನ ತಿರ್ಗಿ ಎಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಅದೆಲ್ಲ ಕೂಡ ಕೋರ್ಟದ ಆದೇಶ ಬರಬೇಕಾಗುತ್ತೆ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಾಳೆ ಎಕ್ಸಾಮ್ ಎಲ್ಲ ಪೋಸ್ಟ್ಪೋನ್ ಆಗಿರುತ್ತೆ, ನಿಮಗೆ ನಾಳೆ ಎಕ್ಸಾಮ್ ಇರೋದಿಲ್ಲ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.